ಏನು ಬಿಸ್ನೆಸ್ ಇದೆ, ಸದ್ಯಕ್ಕೆ ಅವ್ರದ್ದು ಮಂತ್ಲಿ ಟರ್ನ್ ಓವರ್ ಏನಾಗ್ತಾ ಇದೆ, ಕ್ಯಾಶ್ ಫ್ಲೋ ಹೇಗಿದೆ, ರೀಪೇಮೆಂಟ್ ಹೇಗೆ ಮಾಡ್ತೀರಾ. ಭಾಳಷ್ಟು ಜನರಿಗೆ ಈ ತುಂಬ ಅರ್ಜೆಂಟಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ನೆಸೆಸಿಟಿ ಇದೆ, ಇವಾಗ ಇಮಿಡಿಯೇಟ್ಲಿ ನಾನು 2 ದಿನದಲ್ಲಿ ದುಡ್ಡು ಬೇಕು, 4 ದಿನದಲ್ಲಿ ದುಡ್ಡು ಬೇಕು ಅಂತಂದಾಗ ತೆಗೆದುಕೊಳ್ಳೋದಿದೆ. ಮಹಿಳೆಯರ ಮೇಲೆ ಆಗ್ತಾನೆ ಹುಟ್ಟಿರೋ ಮಗುನ ಇದು ಮಾಡ್ಕೊಂಡು ಇವೆಲ್ಲ ಕೇಳಿದಾಗ ತುಂಬ ಬೇಜಾರಾಗುತ್ತೆ. ಖಂಡಿತವಾಗಲೂ ಮಾನವೀಯತೆಯನ್ನು ಇಟ್ಕೊಂಡು ನಾವು ಇದನ್ನು ಮಾಡಬೇಕಾಗತ್ತೆ. ತೆಗೆದುಕೊಂಡವ್ರಿಗೂ ಜವಾಬ್ದಾರಿ ಇರಬೇಕು, ಕೊಡುವವರಿಗೂ ಜವಾಬ್ದಾರಿ ಇರಬೇಕು. ಸರ್, ಇಂತಹ ಒಂದು ಮೈಕ್ರೋ ಫೈನಾನ್ಸ್ಗಳಿಂದ ಸಾಲವನ್ನು ತೆಗೆದುಕೊಳ್ಳೋದು ಸೇಫಾ? ಖಂಡಿತವಾಗ್ಲೂ ಈ ಥರ ಒಂದು ಅತಿ ಜಾಸ್ತಿ ಬಡ್ಡಿ ಇರುವಂಥ ಮೈಕ್ರೋ ಫೈನಾನ್ಸ್ ಹತ್ರ ಸಾಲ ತಗೊಳ್ಳೋದು ಸ್ವಲ್ಪ ರಿಸ್ಕ್ ಅಂತಲೇ ಅರ್ಥ ಮಾಡ್ಕೋಬೇಕು. ಆದರೆ ಎಷ್ಟೊಂದು ಜನರಿಗೆ ಹೊರಗಡೆ ಸಾಲ ಸಿಗಲ್ಲ. ಈಗ ಬೇರೆ ಎಲ್ಲೂ ಸಾಲ ಸಿಗಲಾರ್ದಾಗ ನನಗೆ ಆಪ್ಷನ್ ಏನು ಉಳಿತು? ಮೈಕ್ರೋ ಫೈನಾನ್ಸಿಂದನೇ ತೊಗೊಳ್ಬೇಕು. ಸೊ ಮೈಕ್ರೋ ಫೈನಾನ್ಸಲ್ಲಿ ಸಾಲ ತೆಗೆದುಕೊಳ್ಳೋಕ್ಕಿಂತ ಮುಂಚೆನೇ ಅವ್ರದ್ದು ಏನು ಬಡ್ಡಿ ದರ ಇದೆ, ನಾನು 1 ಮಂತ್ ಬಡ್ಡಿ ಕಟ್ಟಲಿಲ್ಲ ಅಂದರೆ ಎಷ್ಟು ಅದಕ್ಕೆ ಇಂಟ್ರೆಸ್ಟ್ ಬೀಳುತ್ತೆ, ಬೈ ಚಾನ್ಸ್ ನನಗೆ ಮಧ್ಯದಲ್ಲಿ ಬಿಸ್ನೆಸ್ ಲಾಸ್ ಆದರೆ ಇವರು ಯಾವ ಥರ ರಿಕವರಿ ಮಾಡ್ತಾರೆ, ಇವೆಲ್ಲನೂ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಅವ್ರ ಜೊತೆಗೆ ನಾವು ಡಿಸ್ಕಷನ್ ಮಾಡಬೇಕು, ಅವ್ರ ಜೊತೆ ನಾವು ಮಾತಾಡಬೇಕು, ಅದನ್ನು ರೈಟಿಂಗಲ್ಲಿ ತೊಗೊಳ್ಬೇಕು. ಅವ್ರು ಏನೇನೋ ಲ್ಯಾಂಗ್ವೇಜಲ್ಲಿ ಬರೆದಿರ್ತಾರೆ, ನನಗೆ ಅರ್ಥ ಆಗಲ್ಲ, ನನಗೆ ಅರ್ಥ ಆಗೋ ರೀತಿಯಲ್ಲಿ ಅವ್ರ ಹತ್ರ ತೆಗೆದುಕೊಂಡು, ಯಾಕಂದರೆ ಯಾರೋ ಸಾಲ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಸಾಲ ತೊಗೊಳ್ಳೋದಲ್ಲ, ಅದ್ರ ಹಿಂದೆ ನಾನು ಎಲ್ಲನೂ ಕೇಳಬೇಕಾಗತ್ತೆ. ಇದು ಒಂದು ಕಡೆ. ಎರಡನೇದು, ಸಾಲ ಕೊಡೋರಾದರೂ ಅಷ್ಟೇ, ಏನು ಬಿಸ್ನೆಸ್ ಇದೆ, ಸದ್ಯಕ್ಕೆ ಅವ್ರದ್ದು ಮಂತ್ಲಿ ಟರ್ನ್ ಓವರ್ ಏನಾಗ್ತಾ ಇದೆ, ಕ್ಯಾಶ್ ಫ್ಲೋ ಹೇಗಿದೆ, ರೀಪೇಮೆಂಟ್ ಹೇಗೆ ಮಾಡ್ತೀರಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಮೈಕ್ರೋ ಫೈನಾನ್ಸ್ ಇದು ವಂಡರ್ಫುಲ್ ಕಾನ್ಸೆಪ್ಟ್, ನೋ ಡೌಟ್. ಯಾಕಂದರೆ ಭಾರತ ದೇಶದಲ್ಲಿ ಲೋವರ್ ಇನ್ಕಮ್ ಗ್ರೂಪ್ನವ್ರಿಗೆ ಇವತ್ತೊಂದು ಕ್ರೆಡಿಟ್ ಹಿಸ್ಟ್ರಿ ಇಲ್ಲ. ಅವ್ರಿಗೆ ಅಂಥವ್ರಿಗೆ ಸಾಲ ಬೇಕು. ಇವತ್ತು ಎಲ್ಲರಿಗೂ ಕೆಲಸ ಒಂದು ಸ್ಮಾಲ್ ಒಂದು ಅಂಗಡಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿರ್ತಾನೆ, ಅವನಿಗೆ ಒಂದು 1 ಲಕ್ಷ ದುಡ್ಡು ಬೇಕು ಅಂದಾಗ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆದಂಗೆ ಆ ವ್ಯಕ್ತಿಯಿಂದ ನಮ್ಮ ಮನೇಲಿ 3 ಜನ ಬದುಕ್ತಿರ್ತಾರೆ. ಸೊ ಹಂಗಾಗಿ ಮೈಕ್ರೋ ಫೈನಾನ್ಸ್ ಇಸ್ ಇಂಪಾರ್ಟೆಂಟ್. ಬಟ್ ಆ ಮೈಕ್ರೋ ಫೈನಾನ್ಸ್ನ ಸಾಲ ತೆಗೆದುಕೊಳ್ಳೋರು ಮತ್ತು ಕೊಡೋರು ಇಬ್ಬರಿಗೂ ಜವಾಬ್ದಾರಿ ಇದೆ ಅಂತ ನನಗೆ ಅನಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಸರ್ಕಾರದಿಂದ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಭಾಳಷ್ಟು ಸ್ಕೀಮ್ಗಳಿದೆ. ಮುದ್ರಾ ಯೋಜನೆ ಅಂತ ಹೇಳ್ಬಿಟ್ಟು ಮೋದಿಯವರು ಅನೌನ್ಸ್ ಮಾಡಿದ್ದು ಮುದ್ರಾ ಯೋಜನೆ ಅಂತೇಳಿ. ಇದರಲ್ಲಿ 50,000ರಿಂದ 2 ಲಕ್ಷವರೆಗೂ ಸಾಲ ಕೊಡ್ತಾರೆ. ಬಟ್ ಏನಾಗಿದೆ, ಸರ್ಕಾರದಲ್ಲಿರುವಂಥ ಕೆಲವೊಂದು ಯೋಜನೆಗಳ ಬಗ್ಗೆ ಕಾಮನ್ ಪರ್ಸನ್ಗೆ ಗೊತ್ತಿಲ್ಲ, ಅಥವಾ ಅದನ್ನು ಹೇಗೆ ಪಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಈ ಮೈಕ್ರೋ ಫೈನಾನ್ಸಲ್ಲಿ ಇದು ಎದುರುಗಡೆ ಕಾಣಿಸ್ತಾ ಇರೋವಂಥ ಬೋರ್ಡ್ ಇರುತ್ತೆ, ನಾನು ಒಳಗಡೆ ಹೋಗ್ತೀನಿ, ದುಡ್ಡು ತೊಗೊಂಬರ್ತೀನಿ. ಬಟ್ ಈ ಮುದ್ರಾ ಯೋಜನೆಗಳಂತಲೆಲ್ಲ ನಮ್ಮದೇ ಆದಂಥ ಕೆಲವೊಂದು ಡಾಕ್ಯುಮೆಂಟೇಷನ್ ಇರುತ್ತೆ. ನಮ್ಮ ಆಧಾರು, ನಮ್ಮದು ಕೆಲವೊಂದು ಪ್ಯಾನ್ ಕಾರ್ಡುಗಳನ್ನೆಲ್ಲ ಕೊಟ್ಟು ಅದರಿಂದ ನಮಗೆ ಸಾಲ ತೊಗೊಳ್ಳೋವಂಥದ್ದು ಲೋವರ್ ಇಂಟ್ರೆಸ್ಟ್ ರೇಟ್, ತುಂಬ ಕಡಿಮೆ ಇಂಟ್ರೆಸ್ಟ್ ರೇಟ್ಗೆ ಕೊಡುವಂಥದ್ದು ಇರುತ್ತೆ. ಬಟ್ ಏನಂದರೆ, ಭಾಳಷ್ಟು ಜನರಿಗೆ ಈ ತುಂಬ ಅರ್ಜೆಂಟಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ನೆಸೆಸಿಟಿ ಇದೆ, ಇವಾಗ ಇಮಿಡಿಯೇಟ್ಲಿ ನಾನು 2 ದಿನದಲ್ಲಿ ದುಡ್ಡು ಬೇಕು, 4 ದಿನದಲ್ಲಿ ದುಡ್ಡು ಬೇಕು ಅಂತಂದಾಗ ತೆಗೆದುಕೊಳ್ಳೋದಿದೆ. ಮತ್ತು ಇನ್ನೊಂದು ಬಹಳ ಇಂಪಾರ್ಟೆಂಟ್, ನಾನು ತುಂಬ ಅರ್ಥ ಮಾಡ್ಕೊಂಡದ್ದು ಈ ಮೈಕ್ರೋ ಫೈನಾನ್ಸಲ್ಲಿ, ಜನ ತೆಗೆದುಕೊಳ್ಳುವಂಥ ಉದ್ದೇಶ ಏನಿದೆ, ಲೋನು ತೊಗೊಂಡಿರೋದು ಬಿಸ್ನೆಸ್ಗಂತೆ, ಆ ದುಡ್ಡು ನೋಡ್ಬಿಟ್ಟು ಪರ್ಸ್ನಲ್ ಯೂಸ್ ಮಾಡ್ಕೊಂಡಿರ್ತಾರೆ. ಹೌದು ಸರ್, ಖಂಡಿತ. ತೊಗೊಂಡಿರೋದು ಯಾವುದೋ ಒಂದು ಇದು ಮಾಡೋಕ್ಕೆ, ವ್ಯವಹಾರ ಮಾಡೋಕ್ಕೆ. ಬಟ್ ಆ ದುಡ್ಡು ಹೋಗ್ಬಿಟ್ಟು ಯಾವುದೋ ಮನೆ ಮಗಳ ಮದುವೆಗೋ ಇನ್ಯಾವುದಕ್ಕೂ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅಥವಾ ಈ ಥರ ಕೆಲವೊಂದು ರಾಂಗ್ ಡಿಸಿಷನ್ಸ್ಗಳು ಮಾಡಿದಾಗ ಏನಾಗ್ಬಿಡುತ್ತೆ, ವಾಪಸ್ ಕಟ್ಟಕ್ಕೆ ಬಂದಾಗ ಅವ್ರ ಹತ್ರ ಆ ಕಟ್ಟಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗಳು ಕಾಣಿಸುತ್ತೆ. ಹಾಗಾಗಿ ಏನೇ ಒಂದು ಮಾಧ್ಯಮದವರಾದರೂ ನಾವು ಒಂದು ಸೈಡ್ ಸ್ಟೋರಿ ಕೇಳೋದಕ್ಕಿಂತ ನಾವು 2 ಕಡೆಯಿಂದನೂ ಯೋಚನೆ ಮಾಡುವಂಥದ್ದಿದೆ. ಬಟ್ ಒಂದೇನೆಂದರೆ, ಇದು ಎಂಟೈರ್ ಪ್ರೊಸೆಸ್ಸಲ್ಲಿ ಇದನ್ನು ಎಕ್ಸಿಕ್ಯೂಷನ್ ಮಾಡಿರೋದು ತುಂಬ ಕೆಟ್ಟದಾಗಿದೆ. ಅಂದರೆ ಒಬ್ಬ ಹಳ್ಳಿನಲ್ಲಿ ಹೋಗ್ಬಿಟ್ಟು ನಾನು ನೋಡ್ತಾ ಇದ್ದೆ ಮಾಧ್ಯಮದಲ್ಲಿ ಕೆಲವರು ಮಹಿಳೆಯರ ಮೇಲೆ ಆಗ್ತಾನೆ ಹುಟ್ಟಿರೋ ಮಗುನ ಇದು ಮಾಡ್ಕೊಂಡು ಇವೆಲ್ಲ ಕೇಳಿದಾಗ ತುಂಬ ಬೇಜಾರಾಗುತ್ತೆ. ಖಂಡಿತವಾಗಲೂ ಮಾನವೀಯತೆಯನ್ನು ಇಟ್ಕೊಂಡು ನಾವು ಇದನ್ನು ಮಾಡಬೇಕಾಗತ್ತೆ. ಬಟ್ ಕಾನೂನು ರೀತಿಯಲ್ಲಿ ಏನೇ ಮಾಡೋದಿದ್ರು ಮಾಡಬೇಕಂತ ನನಗೆ ಅನಿಸುತ್ತೆ. ಸರ್, ಇದಕ್ಕೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಿನ ಕ್ರಮದ ಅವಶ್ಯಕತೆ ಇದೆ ಅಲ್ವಾ? ಸರ್ಕಾರ ಏನು ಹೇಳಿದ್ರು ಕೂಡ ಅವ್ರು ಎಚ್ಚೆತ್ಕೊಳ್ಳೋ ಪ್ರಯತ್ನವಂತೂ ಮಾಡ್ತಾ ಇಲ್ಲ. ಖಂಡಿತವಾಗಲ್ಮ, ಯಾಕಂದರೆ ಸರ್ಕಾರ ಇದರಲ್ಲಿ ಮಧ್ಯ ವಹಿಸಲೇಬೇಕಾಗತ್ತೆ. ಯಾಕಂತಂದರೆ ಸರ್ಕಾರಕ್ಕೆ ಆ ಒಂದು ಅಧಿಕಾರ ಇದೆ. ಆದರೆ ಇಲ್ಲಿ ಏನಂತಂದರೆ, ಕಟ್ಟುನಿಟ್ಟಿನ ನೀವು ಒಂದು ಡಿಸಿಷನ್ ತೊಗೊಂಡ್ರೆ ನಾಳೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಇಲ್ಲ ಅಂತ ಅಂದ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಹಾಗಾದರೆ ಇವರಿಗೆ ಬೇಕಾದಾಗ ಇಂಥ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಯಾರು ಕೊಡ್ತಾರೆ ಅವರಿಗೆ ಅನ್ನೋದು ಇನ್ನೊಂದು ಇಂಪಾರ್ಟೆಂಟು. ಹಾಗಾಗಿ ಇಲ್ಲಿ ನಾನೇನು ಹೇಳ್ತೀನಿ ಅಂದರೆ, ಸರ್ಕಾರ ಹೇಗೆ ಜವಾಬ್ದಾರಿ ವಹಿಸಬೇಕು ಅಂದರೆ, ಒಂದಷ್ಟು ನಿಯಮಗಳನ್ನ ಮಾಡಿ ಆ ನಿಯಮದ ಪ್ರಕಾರ ಈ ಒಂದು ಸಿಸ್ಟಮ್ನ ಹೇಗೆ ನಡೆಸಬೇಕು. ತೆಗೆದುಕೊಂಡವ್ರಿಗೂ ಜವಾಬ್ದಾರಿ ಇರಬೇಕು, ಕೊಡುವವರಿಗೂ ಜವಾಬ್ದಾರಿ ಇರಬೇಕು. ತೆಗೆದುಕೊಂಡವ್ರು ಕರೆಕ್ಟಾಗಿ ಕೊಡದೇ ಇದ್ದಾಗ ಅದನ್ನು ರಿಕವರಿ ಮಾಡುವಂಥ ಕೆಲವೊಂದು ಗೈಡ್ಲೈನ್ಸ್ ಹೇಗಿರಬೇಕು ಅನ್ನೋದು ಕೆಲವೊಂದಷ್ಟು ಕಾನೂನಲ್ಲಿ ಇದೆ. ಅದು ಆಲ್ರೆಡಿ ಅದನ್ನು ಕಟ್ಟುನಿಟ್ಟಿನಲ್ಲಿ ಅಲ್ಲಿ ಸಮೀಪದಲ್ಲಿರುವಂಥ ಪೊಲೀಸ್ ಸ್ಟೇಷನಲ್ಲಿ
ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಯಾಕಂದರೆ ಭಾಳ ಜನಕ್ಕೆ ಅವ್ರಿಗೆ ನಾಲೆಜ್ ಇಲ್ಲ. ಈ ಥರ ಬಂದಾಗ ಏನು ಮಾಡಬೇಕು ಅನ್ನೋದು ಡಿಪಾರ್ಟ್ಮೆಂಟಲ್ಲಿ ಎಷ್ಟೊಂಥರ ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಆಗುವಂಥದ್ದು ಇದೆ. ಆಮೇಲೆ ತೆಗೆದುಕೊಳ್ಳೋರಿಗೂ ಅಷ್ಟೇ, ನಾನು ಸಾಲ ತೆಗೆದುಕೊಳ್ಳೋದನ್ನ ಕಟ್ಟದೇ ಇದ್ದಾಗ ನನಗೆ ಏನೇನು ಇದ್ರದ್ದು ಎಫೆಕ್ಟ್ ಆಗುತ್ತೆ, ಯಾವ ಥರ ಇವರು ನನ್ನ ಹತ್ರ ನನ್ನ ಮುಟ್ಗೋಲು ಹಾಕುವಂಥ ಪರಿಸ್ಥಿತಿ ಇದೆ, ಅದನ್ನು ನಾನು ಜವಾಬ್ದಾರಿಯಾಗಿ ತಿಳ್ಕೋಬೇಕು. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮ ಎರಡು ಕಡೆ ಬೇಕು, ಕೊಡೋರಿಗೂ ಬೇಕು, ತಗೊಳ್ಳೋರಿಗೂ ಬೇಕು. ಇದು ಸರ್ಕಾರನ ಒಂದು ಅವೇರ್ನೆಸ್ ಅಂತ ಏನಂತಾರೆ, ಜನರಿಗೆ ಒಂದು ಜನಜಾಗೃತಿ ಮೂಡಿಸ್ಬಿಟ್ಟು ಕೊಡುವಂಥದ್ದು ನೆಸೆಸಿಟಿ ಇದೆ. ಸರ್, ಈಗ ಈ ಮೈಕ್ರೋ ಫೈನಾನ್ಸು ಕೆಲವೊಂದಷ್ಟು ಕೇಂದ್ರ ಸರ್ಕಾರದಿಂದ ಬರ್ತಿರುವಂಥದ್ದು ಅಂತ ಹೇಳ್ತಾ, ಅಂದರೆ ಒಂದಷ್ಟು ಜನರ ವಾದ ರಾಜ್ಯ ಸರ್ಕಾರ ಏನು ಮಾಡೋಕ್ಕಾಗಲ್ಲ ಅಂತ. ಹಾಗಾದರೆ RBIನಲ್ಲಿರುವಂತಹ ನಿಯಮಗಳೇನು ಸರ್? RBIನಲ್ಲಿ ಹೇಳೋಂಥದ್ದು ಏನಂದ್ರೆ, ನಾನು ಮುಂಚೆ ಹೇಳಿದಂಗೆ ಇದನ್ನು ಒಂದು NBFC, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಅನ್ನೋದು ಇದರಲ್ಲಿ ಮಾಡಿರುವಂಥದ್ದು ಮೈಕ್ರೋ ಫೈನಾನ್ಸು. ಈ ಮೈಕ್ರೋ ಫೈನಾನ್ಸರ್ ಯಾವುದೇ ಒಂದು ಸಾಲ ಕೊಡಬೇಕಾದ್ರೆ ಕೊಲ್ಯಾಟ್ರಲ್ ಇಟ್ಕೊಂಡು ಕೊಡುವಂಥದ್ದು ಸಾಲ ಇದೆ. ಇದಕ್ಕೆ ಅನ್ಸೆಕ್ಯೂರ್ಡ್ ಲೋನ್ ಅಂತ ಕೊಡ್ತೀವಿ. ಅಂದರೆ ಯಾವುದೇ ಸೆಕ್ಯೂರಿಟಿ ಅವ್ರ ಹತ್ರ ಇರಲ್ಲ. ಬಟ್ ಈ ಅನ್ಸೆಕ್ಯೂರ್ಡ್ ಲೋನ್ಗಳಿಗೆ ಇಂಟ್ರೆಸ್ಟ್ ರೇಟ್ ನೀವು ಜಾಸ್ತಿ ಕೊಡ್ಬೋದು ಅನ್ನೋದು ಒಂದು ಕಾನೂನು ಇರುತ್ತೆ. ಜಾಸ್ತಿ ಅಂದ್ರೇನು 50%, 100% ಅಂತಲ್ಲ, ಅದಕ್ಕೆ ಅದರದೇ ಆದಂಥ ಒಂದು 18%ಗಿಂತ ಜಾಸ್ತಿ ನೀವು ಕೊಡೋಂಗಿಲ್ಲ ವರ್ಷಕ್ಕೆ. 18% ಅದಕ್ಕೊಂದು ಕ್ಯಾಪ್ ಹಾಕಿದ್ದಾರೆ. ಆಮೇಲೆ ಎರಡನೇದು ಏನಪ್ಪ ಅಂತಂದರೆ, ರಿಕವರಿ ಮಾಡಬೇಕಾದ್ರೂ ಅದಕ್ಕೆ ಕೆಲವೊಂದಷ್ಟು ನೋಟಿಸಸ್ಗಳನ್ನ ಕೊಡಬೇಕು. ನೀವು 1 ನೋಟಿಸ್ ಕೊಡಬೇಕು, 2 ನೋಟಿಸ್ ಕೊಡಬೇಕು, 3 ನೋಟಿಸ್ ಕೊಡಬೇಕು. ಅದಾದಮೇಲೆ ಕೋರ್ಟ್ ಆರ್ಡ್ರ್ ಮೂಲಕ ಹೋಗ್ಬಿಟ್ಟು ನೀವು ಅದನ್ನು ರಿಕವರಿ ಮಾಡಬೇಕಾಗತ್ತೆ. ರಾತ್ರಿಯೆಲ್ಲ ಹೋಗ್ಬಿಟ್ಟು ರಿಕವರಿ ಮಾಡುವಂಥದ್ದು, ಮಾನಹಾನಿ ಮಾಡುವಂಥದ್ದು ಖಂಡಿತ ಅದು ಅವಕಾಶ ಇಲ್ಲ. ಆದರೆ ಏನಪ್ಪ ಅಂದರೆ, ಇದರಲ್ಲಿ ಒಂದು ಸರಿ ಸಾಲ ತೊಗೊಂಡಿರೋನು ಕೊಡಲಿಲ್ಲ ಅಂತ ಅಂದ್ಕೊಳ್ಳಿ, ಅವನ ಎಂಟೈರ್ ಹಿಸ್ಟ್ರಿನಲ್ಲಿ ಅದೊಂದು ಬ್ಯಾಡ್ ರಿಮಾರ್ಕಾಗಿ ಉಳ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಅವ್ರು ಯಾರ ಹತ್ರ ಹೋದಾಗೂ ಅವ್ರಿಗೆ ಸಾಲ ಸಿಗಬಾರ್ದು. ಯಾಕಂದರೆ ಒಂದು ಸಾಲ ತೊಗೊಂಡ್ಬಿಟ್ಟು ಅವ್ರು ಕೊಟ್ಟಿಲ್ಲ ಅಂದಮೇಲೆ ಅದು ಬ್ಯಾಡ್ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಬಟ್ ಏನಾಗುತ್ತೆ ಗೊತ್ತಾ, ಇವರು ಅಂಥವ್ರಿಗೂ ಸಾಲ ಕೊಟ್ಬಿಟ್ಟಿರ್ತಾರೆ, ರಿಕವರಿ ಆಗಿಲ್ಲ ಅಂದ್ಬಿಟ್ಟು ಈ ಥರ ಒಂದು ಹರೆಸ್ಮೆಂಟ್ ಮಾಡ್ತಾರೆ. ಅಂದರೆ ಒಟ್ಟಿನಲ್ಲಿ ಏನಾದರೂ, ಇವಾಗ ನೋಡಿ, ನಾವು ಒಬ್ಬ ಕೂಲಿ ಕೆಲಸ ಮಾಡೋನಾದರೂ ಒಂದು EMI ಅಂತ 2,000 ರೂಪಾಯಿ ಬೈಕ್ ಲೋನ್ ತೊಗೊಂಡ್ರು ಅದನ್ನು ತಪ್ಪದೆ ಕಟ್ತಿರ್ತಾನೆ ಅವ್ನು ಕಷ್ಟಪಟ್ಟು. ಯಾಕಂದರೆ ನಾಳೆ ನನಗೆ ಇನ್ನೊಂದು ಏನಾದ್ರು ಸಾಲ ತೊಗೊಳೋದ್ರು ಸಾಲ ಸಿಗಲ್ಲ ಅಂದ್ಬಿಟ್ಟು ಮಿಸ್ ಆದರೆ. ಹಾಗೆ ಜವಾಬ್ದಾರಿಯಾಗಿ ಹೇಗೆ ಮಾಡ್ತಾರೆ, ಹಾಗೆ ತೆಗೆದುಕೊಳ್ಳೋರಿಗೂ ಅದು ಜವಾಬ್ದಾರಿ ಇದೆ ಕೊಡುವಂಥದ್ದು. ಹಾಗಾಗಿ RBI ಹೇಳೋದಿಷ್ಟೇ, ರೂಲ್ಸ್ ಪ್ರಕಾರ ನೀವು ರಿಕವರಿ ಮಾಡಬೇಕಾದ್ರೆ ಈ ಒಂದು ಸಮಯದಲ್ಲಿ ಹೋಗಬೇಕು, ಅದು ಬೇರೆ ಟೈಮಲ್ಲಿ ಹೋಗೋಂಗಿಲ್ಲ. ರಿಟರ್ನಲ್ಲಿ ನೋಟಿಸ್ ಕೊಡುವಂಥದ್ದಿದೆ. ಆಮೇಲೆ ಯಾವುದೇ ಥರ ಕೆಟ್ಟ ಪದಗಳು ಯೂಸ್ ಮಾಡೋದಾಗಲಿ ಅಥವಾ ಪಬ್ಲಿಕ್ಲಿ ಅವ್ರನ್ನ ಹ್ಯುಮಿಲೇಟ್ ಮಾಡೋದಾಗಲಿ ಮಾಡುವಂಥದ್ದಿಲ್ಲ. ಇದೆಲ್ಲ ಕಾನೂನಲ್ಲಿದೆ. RBI ಸಹ ಸ್ಟ್ರಿಕ್ಟಾಗಿ ಹೇಳುತ್ತೆ. ಬಟ್ ಇಂಥದ್ದು ಯಾವುದಾದ್ರು ವೈಲೇಷನ್ ಆದರೆ ಖಂಡಿತವಾಗ್ಲೂ ನಾವು RBIಗೆ ಒಂದು ಪತ್ರ ಬರೆಯೋ ಮೂಲಕ ಅಥವಾ RBIಗೆ ಒಂದು ಮೇಲ್ ಹಾಕೋದ್ರ ಮೂಲಕ ನಾವು ಇದನ್ನು ಕಂಪ್ಲೇಂಟ್ ಮಾಡ್ಬೋದು. ಸರ್, ಇವಾಗ ನೀವು ಹೇಳಿದ್ರಿ 18%ಗಿಂತ ಜಾಸ್ತಿ ಬಡ್ಡಿಯನ್ನು ಹಾಕಂಗಿಲ್ಲ ಅಂತ. ಬಟ್ ಕೆಲವೊಂದು ಕಡೆ 30, 35, 40% ಬಡ್ಡಿಯನ್ನು ಕೊಟ್ಟು ಜನರನ್ನು ಒಂದು ಕಡೆ ಶೋಷಣೆ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಊರೇ ಬಿಟ್ಟು ಹೊರಡುವಂಥ ಪರಿಸ್ಥಿತಿ ಬಂದಿದೆ. ಅವ್ರ ವಿರುದ್ಧ ಏನಾದರೂ ಆ್ಯಕ್ಷನ್ ಅಂತಂದರೆ ಏನಾದರೂ ಕಾಯ್ದೆಗಳೇನಾದರೂ ಜಾರಿಗೆ ಬರ್ಬೋದು? ಅಂದರೆ ಗೂಂಡಾ ಕಾಯ್ದೆ ಲೈಕ್ ಆ ರೀತಿ ಇದೆ. ಖಂಡಿತ ಆ ಥರ ಕಾನೂನುಗಳಿದೆಮ್ಮ. ನಾನು ಅದನ್ನೇ ಹೇಳಕತ್ತದ್ದು. ಈಗ ಕೊಡೋರಿಗೆ 36% ಕೊಡೋಂಗಿಲ್ಲ. ಇವ್ರು ತಪ್ಪು ಮಾಡಿದ್ದಾರೆ. ತಗೊಳ್ಳೋರಿಗೆ ಅದನ್ನು ತೊಗೊಳಂಗಿಲ್ಲ ಅಷ್ಟು ಇಂಟ್ರೆಸ್ಟ್ ರೇಟ್. ಇವ್ರು ಯಾಕೆ ತೊಗೊತಾ ಇದ್ದಾರೆ? ಈಗ ಕೊಡೋರು ಆತವ್ರು ಕೊಡೋಂಗಿಲ್ಲ, ಇವ್ರು ತಪ್ಪು ಮಾಡಾಯ್ತು. ತಗೊಳ್ಳೋರು ಹಂಗೆ ಜವಾಬ್ದಾರಿಯಾಗಿ ತೊಗೋಬೇಕಲ್ವ, ವಾಪಸ್ ನಾನೇ ಕಟ್ಟಬೇಕಲ್ವ ಅನ್ನೋದಿದೆಯಲ್ಲ. ಹಾಗಾಗಿ ನಾನು ಹೇಳಿದೆ, ಒಂದು ಕಡೆಯಿಂದ ಆಗಿರುವಂಥದ್ದಿಲ್ಲ. ಹಾಗಾಗಿ ಏನೇ ಥರ ಈ ಥರ ಒಂದು ತಪ್ಪುಗಳಾದಾಗ ಇವ್ರು ಹೋಗ್ಬಿಟ್ಟು ಆ ಥರ ರಿಕವರಿ ಮಾಡೋಕ್ಕಾಗಲ್ಲ. ನೀವು ಇಷ್ಟು ದೊಡ್ಡ ಇಂಟ್ರೆಸ್ಟ್ ರೇಟಿಗೆ ಅವ್ನು ದುಡ್ಡು ತೊಗೊತಾ ಇದ್ದಾನಂದರೆ ಅವ್ನು ವಾಪಸ್ ಕೊಡೋಕೆ ಆಗದೇ ಇರೋ ಪರಿಸ್ಥಿತಿನಲ್ಲಿ ಹೋಗೋ ಚಾನ್ಸಸ್ ಇದೆ ಅಂತ ಇವ್ರಿಗೂ ಗೊತ್ತಿದೆ. ಇವ್ನು ಕೊಡೋಕೆ ಆಗದೇ ಇರೋ ಪರಿಸ್ಥಿತಿ ಇದೆ ಅಂತ ಇವ್ರಿಗೂ ಗೊತ್ತಿದೆ. ಹಾಗಾಗಿ ಇವರು ರಿಸ್ಕ್ ತೊಗೊಂಡೇ ಕೊಟ್ಟಿದ್ದಾರೆ. ಇವರು ಸಹ ಅಷ್ಟೇ ಬೇಜವಾಬ್ದಾರಿಯಿಂದ ತೊಗೊಂಡಿದ್ದಾರೆ. ಎರಡೂ ಕಡೆ ಇರೋದ್ರಿಂದ ಯಾವುದೇ ಥರ ಅದನ್ನು ಕಾನೂನು ಚೌಕಟ್ಟಿನಲ್ಲೇ ವಸೂಲಿ ಮಾಡಬೇಕು ಹೊರತು ಈ ಥರ ಒಂದು ಗುಂಡಾಗಿರಿ ಮಾಡಿ ಅಥವಾ ಇನ್ನೇನೋ ಮಾಡಿ ತಗೊಳ್ಳೋಂಥದ್ದು ಖಂಡಿತ ಅದು ಕಾನೂನಲ್ಲಿ ಅಂತೂ ಅದು ಅವಕಾಶ ಇಲ್ಲ. ಸರ್, ಕೆಲವೊಂದು ಕಂಪನಿಗಳು ಅಧಿಕೃತವಾಗಿದೆ, ಇನ್ನು ಕೆಲವೊಂದಷ್ಟು ಅನಧಿಕೃತ ಕಂಪನಿಗಳು ಕೂಡ ಇದ್ದಾವೆ. ಅವ್ರ ವಿರುದ್ಧ ಹೇಗೆ ಹೋರಾಡ್ಬೋದು? ಖಂಡಿತ ಅನಧಿಕೃತ ಆಗಿರೋಂಥ ಕಂಪ್ನಿಗಳ ಮೇಲೆ ನೀವು ಕೇಸ್ ಹಾಕ್ಬೋದು, ಕಂಪ್ಲೇಂಟ್ ಮಾಡ್ಬೋದು. ಯಾಕಂದರೆ ಅನಧಿಕೃತ ಆದಂಥ ಬಿಸ್ನೆಸ್ ಮಾಡೋಂಗಿಲ್ಲ. ಫೈನಾನ್ಸ್ ಬಿಸ್ನೆಸ್ನ ನೀವು NBFC ಅಂಡರಲ್ಲಿ ಹೋಗ್ಲಾರ್ದೇ ಬಿಸ್ನೆಸ್ ಮಾಡೋಂಗಿಲ್ಲ. ಹಾಗಾಗಿ ಖಂಡಿತವಾಗ್ಲೂ ನೀವು ಸಾಲ ತೆಗೆದುಕೋಬೇಕಾದ್ರೆ ಅನಧಿಕೃತ ಅಂತ ತಿಳ್ಕೊಂಡು ತೊಗೊಳ್ಳೋಂಥದ್ದಿದೆ. ಬೈ ಚಾನ್ಸ್ ಅನಧಿಕೃತರಾಗಿದ್ಬಿಟ್ಟು ಸಾಲ ಕೊಟ್ಟಿದ್ದಾರೆ ಅಂದರೆ ರಿಸ್ಕ್ ಅವ್ರದ್ದಾಗತ್ತೆ. ಯಾಕಂದರೆ ಅವ್ರಿಗೆ ಯಾವುದೇ ಥರ ಈ ಥರ ಒಂದು ರಿಕವರಿ ಮಾಡುವಂಥ ಅವಕಾಶ ಅವ್ರಿಗಿಲ್ಲ. ಕಾನೂನು ಪ್ರಕಾರ ಹೋಗೋಕ್ಕಾಗಲ್ಲ. ಬಟ್ ಅಧಿಕೃತವಾಗಿರುವಂಥವ್ರು ಸಾಲ ಕೊಟ್ಟಿದ್ರೆ ಅವ್ರು ಕಾನೂನು ಮೂಲಕ ಕೋರ್ಟ್ ಮೂಲಕ ಹೋಗ್ಬಿಟ್ಟು ಅವರ ಸಾಲನ ತೆಗೆದುಕೊಳ್ಳುವಂಥದ್ದು ಅವಕಾಶ ಇದೆ. ಆದರೆ ಅದು ನಾಟ್ ಹರೆಸ್ಮೆಂಟು, ಫಿಸಿಕಲ್ ಹರೆಸ್ಮೆಂಟ್ ಎಂದಲ್ಲ, ಅದು ಕಾನೂನು ರೀತಿಯಲ್ಲೇ ಹೋಗ್ಬಿಟ್ಟು ಅದನ್ನು ರಿಕವರಿ ಮಾಡುವಂಥದ್ದು ಇದೆ.
ಸರ್ ಭಾಳ ಜನ ಏನು ಅನ್ಕೊಂಡಿದ್ದಾರೆ ಮೈಕ್ರೋ ಫೈನಾನ್ಸಿಂದ ತೆಗೆದುಕೊಳ್ಳುವಂಥದ್ದು ಡೊನೇಷನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಡೊನೇಷನ್ ಅಲ್ಲ ಅದು, ಇಟ್ ಈಸ್ ಸಾಲ. ಆ ಸಾಲಕ್ಕೆ ಬೇಕಾಗಿರುವಂಥ ವಾಪಸ್ ರೀಪೇಮೆಂಟ್ ಬಗ್ಗೆ ನಾವು ಜವಾಬ್ದಾರಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅದು ಸರ್ ಕೊನೆಯದಾಗಿ ಒಂದು ಪ್ರಶ್ನೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಜಾಗೃತಿ ಎಷ್ಟು ಮುಖ್ಯ? ಖಂಡಿತಮ್ಮ, ನಾನು ಕಳೆದ 20 ವರ್ಷದಿಂದ ನಾನು ಮಾಡ್ತಾ ಇರುವಂಥ ಪ್ರಯತ್ನನೇ ಅದು. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ನಿಧಾನವಾಗಿ ನಾವು ಆರ್ಥಿಕವಾಗಿ ಬೆಳೆಯೋಕ್ಕೆ ಶುರು ಮಾಡಿದ್ವಿ. ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಭಾರತ ದೇಶದಲ್ಲಿ ಸುಮಾರು 78% ಅಷ್ಟು ಜನ ಯುವಕರಿದ್ದಾರೆ. ಅದು ಸ್ಪೆಷಲಿ ರೂರಲ್ ಎಕನಾಮಿ, ಈ ಹಳ್ಳಿಗಳಲ್ಲಿ ಯುವಕರಾಗಿ ಏನು ಬೆಳೀತಾ ಇದ್ದಾರೆ ಅವರೆಲ್ಲರಿಗೂ ಈ ಒಂದು ಫೈನಾನ್ಸ್ ಎಜುಕೇಷನ್ ಅಂದರೆ ಯಾವುದೇ ಒಂದು ಹಣ ನಾನು ಗಳಿಸುವಂಥ ಹಣದಿಂದ ಹಿಡ್ಕೊಂಡು ನಾನು ಸಾಲ ತೆಗೆದುಕೊಂಡಿರುವಂಥ ಹಣ ಆಗಿರ್ಬೋದು, ಬಿಸ್ನೆಸ್ ಮಾಡೋದಾಗಿರ್ಬೋದು, ಅಥವಾ ಇನ್ನೇನೇ ಒಂದು ನಾನು ಮಾಡಬೇಕಾದ್ರೂ ಅದಕ್ಕೊಂದಿಷ್ಟು ಅವೇರ್ನೆಸ್ ಬೇಕಾಗತ್ತೆ, ಅಂದರೆ ಜನಜಾಗೃತಿ ಬೇಕಾಗತ್ತೆ. ನಮ್ಮ ದೇಶದಲ್ಲಿ ನಿಮ್ಗೆ ದುರದೃಷ್ಟ ಏನಪ್ಪ ಅಂದರೆ, ನಮಗೆ ದುಡಿಯೋದು ಗೊತ್ತಿದೆ, ಬಟ್ ಕೈಯಲ್ಲಿ ಹಣ ಬಂದಾಗ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಯಾರೂ ಹೇಳ್ಕೊಟ್ಟಿಲ್ಲ. ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ಲ, ಕಾಲೇಜಲ್ಲಿ ಹೇಳ್ಕೊಟ್ಟಿಲ್ಲ, ನಮ್ಮ ಜೀವನದಲ್ಲಿ ನಮ್ಗೆ ಯಾರೂ ಹೇಳ್ಕೊಟ್ಟಿಲ್ಲ. ಹಾಗಾಗಿ ನಮ್ಮ ದೇಶದಲ್ಲಿ ಇದೊಂದು ದೊಡ್ಡ ಗ್ಯಾಪ್ ಇದೆ. ಈ ಫೈನಾನ್ಷಿಯಲ್ ಸಾಕ್ಷರತೆ ಅನ್ನೋದಿಲ್ಲ, ದೊಡ್ಡ ಗ್ಯಾಪ್ ಇದೆ. ಈ ಗ್ಯಾಪ್ನ ನಾವು ಫುಲ್ಫಿಲ್ ಮಾಡಬೇಕಪ್ಪ ಅಂದರೆ ಇದಕ್ಕೆ ಬೇಕಾಗಿರುವಂಥದ್ದು ಸರ್ಕಾರದ ಯೋಜನೆಗಳು ಭಾಳ ಇಂಪಾರ್ಟೆಂಟ್ ಅದ. ಪ್ರತಿಯೊಂದು ಸ್ಮಾಲ್ ಸೊಸೈಟಿಗಳಲ್ಲಿ ಹೋಗಿ ಬರುವಂಥ ಆದಾಯನ ಉಳಿತಾಯ ಹೇಗೆ ಮಾಡಬೇಕು, ಮಧ್ಯದಲ್ಲಿ ನಾನು ಸಾಲ ತೊಗೊಳ್ಬೇಕಾದ್ರೆ ಎಷ್ಟು ಪರ್ಸೆಂಟೇಜ್ ಸಾಲ ತೊಗೊಳ್ಬೇಕು, ಸಾಲ ತೊಗೊಳ್ಬೇಕಾದ್ರೆ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಗಳು ನನ್ನ ಗಮನದಲ್ಲಿ ಇಟ್ಕೋಬೇಕು ಅನ್ನೋದು, ಈ ಥರ ಒಂದು ಸಾಕ್ಷರತೆ ಬೆಳೆಸುವಂಥದ್ದು ಸರ್ಕಾರದ ಕೆಲಸ ಇದೆ, ಸೊಸೈಟಿಗಳ ಕೆಲಸ ಇದೆ, ಸಂಘ ಸಂಸ್ಥೆಗಳ ಕೆಲಸ ಇದೆ, ನಿಮ್ಮ ಜವಾಬ್ದಾರಿನೂ ಇದೆ. ಯಾಕಂದರೆ ಮಾಧ್ಯಮದಲ್ಲಿ ಇದ್ರ ಪವರ್ ಜಾಸ್ತಿ ಇದೆ. ಈ ಥರ ನಿಮ್ಮ ಮಾಧ್ಯಮದಲ್ಲಿ ಈ ಥರ ಒಂದಷ್ಟು ಸಾಕ್ಷರತೆ ಆಗುವಂಥ ಕಾರ್ಯಕ್ರಮಗಳು ನೀವು ಮಾಡಿದರೆ ಖಂಡಿತವಾಗ್ಲೂ ಇಂಥ ಒಂದು ಸನ್ನಿವೇಶಗಳು ಆಗುವಂಥ ತಪ್ಪಿಸ್ಬೋದು ಅಂತ ನನಗೆ ಅನಿಸುತ್ತೆ. ಸರ್, ಇಷ್ಟೊತ್ತರೆಗೂ ನಮ್ಮ ಜೊತೆಗೆ ಮೈಕ್ರೋ ಫೈನಾನ್ಸ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದಿರಿ. ಎಜುಕೇಷನ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಇದ್ರ ಮೂಲಕ ನಮಗೆ ಗೊತ್ತಾಗ್ತಿದೆ. ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಧನ್ಯವಾದ. ನೋಡಿದ್ರಲ್ವಾ, ಮೈಕ್ರೋ ಫೈನಾನ್ಸ್ ಅನ್ನು 2 ಶಬ್ದದಲ್ಲಿ ಎಷ್ಟೆಲ್ಲ ವಿಚಾರ ಇದೆ ಅಂತ. ನಾವು ಕೂಡ ಸಾಲ ತಗೊಳ್ಬೇಕಾದ್ರೆ ಎಲ್ಲವನ್ನು ಕೂಡ ತಿಳ್ಕೊಂಡಿರ್ಬೇಕು. ಹಾಗೆ ಕರೆಕ್ಟ್ ಟೈಮಿಗೆ ಸಾಲ ಕಟ್ಟೋದು ಕೂಡ ಬಹಳ ಮುಖ್ಯವಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರೆ ಈ ಸಂಚೆ ನ್ಯೂಸ್.